ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಯುಗಾದಿ ಹಬ್ಬ, ಹೊಸ ವರ್ಷದ ಆರಂಭ. ಸೊ ಇವತ್ತಿನ ಹಬ್ಬದ ದಿನ ನಮಗೆ ತುಂಬ ವಿಶೇಷ. ಪ್ರತಿ ವರ್ಷ ಹಬ್ಬ ಆಚರಣೆ ಮಾಡೋದಕ್ಕೂ ಈ ವರ್ಷದ ಹಬ್ಬದ ಆಚರಣೆಗೂ ತುಂಬ ವಿಶೇಷ ಇದೆ. ಮೊದಲನೇದಾಗಿ ಪ್ರಿಯಾ ಇವತ್ತು ನಮ್ಮ ಜೊತೆಲಿಲ್ಲ, ಅವಳು ಬೇರೆ ಕಡೆ ಇದ್ದಾಳೆ. ಅವಳು ಕೂಡ ಕೆಲ್ಸಕ್ಕೆ ಹೋಗಿದ್ದಾಳೆ. ಅವಳಿಗೆ ಹಬ್ಬ ಅಂತ ರಜೆ ಕೊಟ್ಟಿಲ್ಲ. ಹಾಗೆ ನಮ್ಮದು ಕೂಡ ಇದು ನಮ್ಮ ಕೆಲಸ ಆಗಿರೋದ್ರಿಂದ ಕಾಯಕವೇ ಕೈಲಾಸ ಅಂತ ಪ್ರತಿಯೊಬ್ಬರು ಕೆಲಸದಲ್ಲಿ ತೊಡ್ಕೊಂಡಿದ್ದೀವಿ. ಈ ಕೆಲಸ ಮುಗಿಸಿದ ನಂತರನೇ ನಾವು ಹಬ್ಬದ ತಯಾರಿ ಮಾಡ್ತಾಯಿದ್ದೀವಿ. ಸೊ ಬೆಳಗ್ಗೆನೇ ಕೊರಿಯರ್ ಅವ್ರು ಬರ್ತಾರೆ. ಅದಕ್ಕೂ ಮುಂಚೆನೇ ನಾವು ಇದೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ರಾತ್ರಿ ಹೋಗಿ ಮಸಾಲೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದು ಬಿಸಿ ಇರುತ್ತೆ. ರಾತ್ರಿ ಹೊತ್ತು ಪ್ಯಾಕಿಂಗ್ ಮಾಡಲ್ಲ, ಬೆಳಗ್ಗೆ ಹೊತ್ತು ಇದನ್ನು ಪ್ಯಾಕಿಂಗ್ ಮಾಡಿ ಫ್ರೆಶ್ ಆಗಿ ಡಿಸ್ಪ್ಯಾಚ್ ಮಾಡ್ತೀವಿ. ಕೊರಿಯರ್ ಅವ್ರು ಬರೋದಕ್ಕೆ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಈಗಾಗಲೇ ಸಮಯ ಆಗಿದೆ 7:30. ಬಾಗಿಲಿಗೆ ನೀರು ಹಾಕಿಬಿಟ್ಟು ತಕ್ಷಣ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದೆ. ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ಪೂಜೆಗೆ ಹೂ ಕಿತ್ಕೊಂಡ್ಬಂದೆ, ಹಾಗೆ ಕರ್ಬೇವಿನ ಸೊಪ್ಪು ಅಡುಗೆಗೋಸ್ಕರ ಕಿತ್ಕೊಂಡ್ಬಂದಿದ್ದೀನಿ. ಪೂಜೆ ಮಾಡಬೇಕು, ಅಡುಗೆನೂ ಮಾಡಬೇಕು. ಇವತ್ತು ಬೆಳಗ್ಗೆಯಿಂದನೂ ತುಂಬ ಕೆಲಸ. ಬೆಳಗ್ಗೆ ಬೇಗನೆ ಎದ್ದು ಪ್ಯಾಕಿಂಗ್ ಮಾಡಿದ್ವಿ. 9 ಗಂಟೆ 10 ಗಂಟೆ ಒಳಗಡೆ ಎಲ್ಲ ಕೊರಿಯರ್ ಪ್ಯಾಕ್ ಆಗಿ ಡಿಸ್ಪ್ಯಾಚ್ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆ ನೀರು ಹಾಕಿ, ಹಾಲು ಕಾಯಿಸಿ, ಕಾಫಿ, ತಿಂಡಿ, ಪಾತ್ರೆ ಕೆಲಸ ಅದೆಲ್ಲ ಮುಗಿಸೋಷ್ಟೊತ್ತಿಗೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಟೈಮ್ ಆಗೋಯ್ತು. ನಿನ್ನೆ ರಾತ್ರಿ 10 ಗಂಟೆಗೆ ಪೌಡ್ರ್ ಮಾಡಿಸ್ಕೊಂಬಂದು ಆರಾಕಿಟ್ಟಿದ್ದು. ನೆನ್ನೆ ಪೂರ್ತಿಯಾಗಿ ಹುರಿದು ನಂತರ ಅದನ್ನು ಇನ್ನು ಮಿಲ್ ಮಾಡಿಸಿ ನಂತರ ಪೌಡ್ರೆಲ್ಲ ಆರಿಸ್ಬಿಟ್ಟು ಬೆಳಗ್ಗೆನೇ ಇವತ್ತು ಪ್ಯಾಕಿಂಗ್ ಮಾಡಿದ್ದು. ರಾತ್ರಿ ಪ್ಯಾಕಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷದ ನಮ್ಮನೆಯ ಯುಗಾದಿ ಹಬ್ಬದ ಸಣ್ಣ ತುಣುಕ ನನ್ನ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಹೀಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ರಾತ್ರಿನೇ ಹೋಗಿ ಹೂವು, ಹಣ್ಣು ಮತ್ತು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಇದೆಲ್ಲ ತೊಗೊಂಬಂದು ಇಟ್ಟಾಗಿತ್ತು. ಮಾವಿನ ಸೊಪ್ಪೇನು ನಮ್ಮ ಮರದಲ್ಲೇ ಬಿಟ್ಟಿದೆ, ಅದನ್ನು ತೋರಣ ಕಟ್ಟಿದ್ದು ಆಗಿದೆ. ಆದರೆ ಈ ಬೇವಿನ ಸೊಪ್ಪು ಮಾತ್ರ ನಾನು ದುಡ್ಡು ಕೊಟ್ಟು ತೊಗೊಂಬಂದಿದ್ದೆ. ಎಷ್ಟು ಗರಿಯಾಗಿ ಆಗಿಬಿಟ್ಟಿದೆ. ಫ್ರೆಶ್ ಆಗಿದ್ದು ಮನೆ ಒಳಗಡೆ ಇರುವಂಥ ಟೆಂಪ್ರೇಚರ್ಗೆ ಒಣಗಿ ಹೋಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಬೇವು ಬೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬೆಲ್ಲದ ಪುಡಿ, ಹುರಿಗಡಲೆ, ಡ್ರೈ ಫ್ರೂಟ್ಸ್ ಮತ್ತು ಬೇವಿನ ಹೂವು, ಬೇವಿನ ಎಲೆಗಳನ್ನು ಮಿಕ್ಸ್ ಮಾಡಿಕೊಂಡು ಸಿಹಿ ಕಹಿಯನ್ನು ಎಲ್ಲರೂ ಹಂಚ್ಕೊಂಡು ತಿಂದ ನಂತರನೇ ಹಬ್ಬದ ಆಚರಣೆ ಶುರು ಮಾಡೋದು. ಸೊ ಪೂಜೆಗೆ ಇದಕ್ಕೆಲ್ಲ ಫಸ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತು ವಿಶೇಷವಾಗಿ ಹೋಳಿಗೆ ಊಟಕ್ಕೆ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಸೊ ಮಾವು, ಬೇವು, ಸಿಹಿ ಕಹಿ ಇದನ್ನೆಲ್ಲ ಹಂಚ್ಕೊಂಡು ಮಾಡೋವಂಥ ಈ ರುಚಿಯಾಗಿರೋಂಥ ಹಬ್ಬದ ಅಡುಗೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಹಾಗೆ ಇವತ್ತಿನ ಹಬ್ಬದ ವಿಶೇಷ ಅಂತಂದರೆ ಈ ಫಸ್ಟು ಕಹಿ ಸಿಹಿಯನ್ನು ಹಂಚ್ಕೊಂಡು ತಿನ್ನಬೇಕು. ಜೀವನದಲ್ಲಿ ಬರುವಂಥ ಪ್ರತಿಯೊಂದನ್ನು ಸಮಪಾಲಾಗಿ ನಾವು ಸ್ವೀಕರಿಸಬೇಕು ಅಂತಲೇ ಫಸ್ಟು ಸಿಹಿ ಕಹಿಯನ್ನು ಹಂಚ್ಕೊಂಡು ತಿಂದ ನಂತರ ಹಬ್ಬದ ಆಚರಣೆ ನಡೀತಾ ಇದೆ. ಅಡುಗೆಗೋಸ್ಕರ ನಾನು ಈಗಾಗಲೇ ಪ್ರಿಪ್ರೇಷನ್ ಮಾಡಿಟ್ಟಿದ್ದೆ. ಬೇಳೆ ಬೇಯಿಸಿಟ್ಟಿದ್ದೆ, ಹಾಗೆ ಹೂರಣ ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಫಟಾಫಟ್ ಅಂತ ಹೋಳಿಗೆ ಎಲ್ಲ ರೆಡಿ ಮಾಡಿಕೊಂಡು ಇದಕ್ಕೊಂದು ಚಿತ್ರಾನ್ನ, ಹುಳಿ ಮತ್ತು ಒಂದು ಪಲ್ಯ ಈ ಥರದ್ದೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡು ನಂತರ ಪೂಜೆಗೆ ಸಿದ್ಧತೆ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷಕ್ಕಿಂತ ಈ ವರ್ಷದ ಯುಗಾದಿ ಹಬ್ಬ ನನಗೆ ತುಂಬ ಖುಷಿ ಕೊಡ್ತು. ಈ ಹೊಸ ವರ್ಷದ ದಿನ ನಾವೇನು ಮಸಾಲೆಗಳನ್ನು ಬಳಸಿ ಅಡುಗೆ ಮಾಡ್ತಿದ್ದೋ ನಮ್ಮನೆ ಮಸಾಲೆನ ಉಪಯೋಗಿಸಿ ತುಂಬ ಜನದ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿರೋದು, ಹಬ್ಬದ ದಿನ ಈ ನಮ್ಮ ಮಸಾಲೆಗಳನ್ನು ಉಪಯೋಗಿಸಿರೋದು, ಹಾಗೆ ಅಡುಗೆಗಳನ್ನೆಲ್ಲ ಮಾಡಿದ್ಮೇಲೆ ಅವರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದು ಇದನ್ನೆಲ್ಲ ಕೇಳಿ ತುಂಬ ಖುಷಿ ಆಯಿತು. ಸೊ ಹೋಳಿಗೆ ಸಾರು ಮಾಡಿದ್ವಿ, ಹಾಗೆ ನಿಮ್ಮ ಸಾಂಬಾರು ಪುಡಿನ ಬಳಸ್ಕೊಂಡು ಈ ಥರದ್ದೆಲ್ಲ ರೆಸಿಪಿ ಮಾಡಿದ್ವಿ, ಹಾಗೆ ಇನ್ನು ಮಸಾಲೆ ಪುಡಿಗಳನ್ನು ಬಳಸ್ಕೊಂಡು ಈ ಥರ ರೆಸಿಪಿ ಮಾಡಿದ್ವಿ ಅಂತೆಲ್ಲ ತುಂಬ ಜನ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಯ ಸಾಂಬಾರು ಪೌಡರ್ ಆಗಲಿ ಅಥವಾ ಮಸಾಲೆ ಪುಡಿಗಳನ್ನಾಗಲಿ ನೀವು ಬಳಸ್ಕೊಂಡು ಹಬ್ಬದ ಆಚರಣೆ ಮಾಡಿದ್ದಕ್ಕೆ ಒನ್ಸ್ ಅಗೈನ್ ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ಟು ಎವ್ರಿವನ್. ಎಲ್ಲಿಗೆ ಹೋಗ್ತಿದ್ಯಾ ಹಬ್ಬದ ದಿನ? ಹೋಳಿಗೆ ತಿನ್ನೋ ಅಂತಂದ್ರೆ ಹೋಳಿಗೆ ಬೇಡ ಅಂತ ಜಿಮ್ಗೆ ಹೋಗ್ತಿದ್ದಾನೆ ಅಕ್ಷಿತ್. ಹಬ್ಬದ ದಿನ ರಜಾ ಇಲ್ವಾ ನಿಮ್ಗೆ? ಹೋಳಿಗೆ ತಿನ್ಬಿಟ್ಟೆಲ್ಲ ಎಕ್ಸರ್ಸೈಸ್ ಮಾಡಿ ಬರ್ತದೆ. ಇವಾಗ ಎಷ್ಟು ಟೈಮ್ ಗೊತ್ತಾ? ಈಗ ಟೈಮ್ ಎಷ್ಟು ಗೊತ್ತಾ? ಈಗ ಇನ್ನೂ 2:30. ಊಟದ ಟೈಮಲ್ಲಿ ಜಿಮ್ಗೆ ಹೋಗ್ತಿದ್ಯಲ್ಲ ಚಿನ್ನಿ? ನಾನು ದಿನ 2 ಗಂಟೆಗೆ ಹೋಗೋದು ಜಿಮ್ಗೆ. ಯಾಕೆ ಎಷ್ಟೊತ್ತಲ್ಲ? ಇವತ್ತು ಹೆಂಗೋ ರಜಾ ಇರುತ್ತೆ, ಯಾರು ಇರಲ್ವ? ಯಾರು ಇರಲ್ಲ ಅಂತ ಹೋಗೋದು ನಾವು ಅಷ್ಟೇ. ಜಾಸ್ತಿ ಜನ ಇರೋದು ಅಷ್ಟೇ ಇರಲ್ಲ. ಇದೆಲ್ಲ ಪೀಕ್ ಅವರ್ಸ್, ಬೆಳಗ್ಗೆ ಸಂಜೆ ಪೀಕ್ ಅವರ್ಸ್. ಅವಾಗ ತುಂಬ ಜನ ಇರ್ತಾರೆ. ಈ ಟೈಮ್ 2 to 5 ನಾನು ಮಾಡೋದು
ಯಾರು ಜನರೇ ಇರಲ್ಲ. ಸೊ ಒನ್ಸ್ ಅಗೈನ್ ಹ್ಯಾಪಿ ಯುಗಾದಿ ಟು ಎವ್ರಿವನ್. ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ ಓಕೆ, ಸಿ ಯು ಟುಮಾರೋ. ನಾಳೆ ಸ್ಪೆಷಲ್ ಡೇ. ಆಕ್ಚುಲಿ ನಾಳೆ ಇರೋದು ಸ್ಪೆಷಲ್. ಹರ್ಷಿತ್ಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಹೋಳಿಗೆ ಅಂದ್ರೆ ನಾನು ಕಾಯ್ತಾ ಇದೀನಿ ನಾಳೆ ಬರಲಿ ಅಂತ. ಹಬ್ಬದ ಊಟ ಮಾಡೋ ಟೈಮಲ್ಲಿ ಜಿಮ್ಗೆ ಹೋಗ್ತೀನಿ ಹರ್ಷಿತ್. ಹೋಗಬೇಕು, ಮಿಸ್ ಇಲ್ಲ. ಬಾಯ್ ಬಾಯ್. ಡಿಸಿಪ್ಲಿನ್. ನಮ್ಮನೆಯಲ್ಲಿ ಎಲ್ರಿಗೂ ಆಲ್ ಟೈಮ್ ಫೇವ್ರೇಟ್ ಚಿತ್ರಾನ್ನ ಇದು. ಸೊ ಚಿತ್ರಾನ್ನ ಮಾಡೋದಕ್ಕೆ ಮೊದಲು ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಹಾಗೆ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಇದು ಮೂರನ್ನು ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಳ್ಳುವಾಗ ನೀರು ಹಾಕಬಾರ್ದು, ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಚಿತ್ರಾನ್ನದ ಗೊಜ್ಜಲ್ಲಿ ಈ ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಯಾವುದನ್ನು ತೆಗೆದು ಹೊರಗಡೆ ಬಿಸಾಕೋ ಹಾಗಿರಲ್ಲ. ಅನ್ನಕ್ಕೆ ತುಂಬ ಚೆನ್ನಾಗಿ ಕಲ್ಸ್ಕೊಂಡು ತಿನ್ನೋಕ್ಕೂ ಕೂಡ ಈ ಥರದ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 4 ಸ್ಪೂನಷ್ಟು ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಇದಿಷ್ಟನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಆ ಬೇಳೆಗಳೆಲ್ಲ ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ಮತ್ತೆ ಇನ್ನು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಇಂಗು ಹಾಕೋದ್ರಿಂದ ಆ ಇಂಗ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಆನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನು ಹಾಕಿ ಒಂದೇ ಒಂದು ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ತುಂಬ ಜಾಸ್ತಿ ಇದನ್ನು ಎಣ್ಣೆಯಲ್ಲಿ ಹುರ್ಕೊಳಕ್ಕೆ ಹೋಗ್ಬಾರ್ದು. ಇದು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಿದ್ದೀನಿ. ಇದೇ ಥರ ನೀವು ಮಾವಿನಕಾಯಿ ಚಿತ್ರಾನ್ನ ಕೂಡ ಸೇಮ್ ಮಾಡ್ಕೋಬೋದು. ಸೊ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ನಿಂಬೆಹಣ್ಣು, ಸ್ವಲ್ಪ ದೊಡ್ಡ ಸೈಜ್ ಇರೋವಂಥ ನಿಂಬೆಹಣ್ಣನ್ನು ರಸ ತೆಗೆದುಬಿಟ್ಟು ಹಾಕಿ ನಿಂಬೆ ರಸ ಹಾಕಿದ ಕೂಡಲೇ ಸ್ಟವ್ ಆಫ್ ಮಾಡ್ಕೋಬೇಕು. ನೋಡಿ, ಇದು 1 ನಿಮಿಷ ನಾವು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಆ ಸೊಪ್ಪಿಂದು ಕಲರ್ ಚೇಂಜ್ ಆಗಬಾರ್ದು. ಸೊ ನಿಂಬೆ ರಸ ಹಾಕಿ ಒಂದು ಸತಿ ಇದನ್ನು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಬೇಡ. ನಿಂಬೆ ರಸ ಹಾಕಿದ್ಮೇಲೆ ತುಂಬ ಹೊತ್ತು ಈ ಗೊಜ್ಜನ್ನು ಕುದಿಸ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಸೊ ನಿಂಬೆ ರಸ ಹಾಕಿದ್ದೀನಿ, ಸ್ಟವ್ ಆಫ್ ಮಾಡಿದ್ದೀನಿ. ಸೊ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಈ ಥರ ನಾವು ಮಾಡಿ ಇಟ್ಕೊಂಡು ಬೇಕಂದಾಗ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ರುಚಿ ಕೊಡಬೇಕು ಅಂದರೆ ಇದಕ್ಕೆ ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ಹಾಕಿ ಕಲಸಿ ಕೊಡೋದ್ರಿಂದ ಕೂಡ ಚಿತ್ರಾನ್ನದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ. ಇದೇ ಥರ ಸೇಮ್ ನೀವು ಮಾವಿನಕಾಯಲ್ಲಿ ಕೂಡ ಮಾಡ್ಕೋಬೋದು. ನಿಂಬೆ ಹಣ್ಣಿನ ಬದಲಾಗಿ ನೀವು ಮಾವಿನಕಾಯಿನ ಹಾಕಿ 1 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರೋಂಥ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ಆಲ್ ಟೈಮ್ ಫೇವ್ರೇಟ್ ಚಿತ್ರಾನ್ನ ಇದು. ಹೋಳಿಗೆ ಸಾರು ಮಾಡೋದಕ್ಕೆ ಇಲ್ಲಿ ಬೇಳೆ ಕಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ತೆಗೆದು ಸಪ್ರೇಟಾಗಿ ಅದನ್ನು ಹೋಳಿಗೆ ರುಬ್ಕೊಂಡ ನಂತರ ಉಳಿದಿರೋಂಥ ಕಟ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬೇಡ. 1/4 ಸ್ಪೂನಷ್ಟು ಅರಿಶಿನ. ನಾನು ಹೋಳಿಗೆಗೆ ಬೇಯಿಸುವಾಗ ಬೇಳೆಗೆ ನಾನು ಅರಿಶಿನ ಹಾಕಲ್ಲ, ಸಾಂಬಾರು ಮಾಡ್ಕೊಳ್ಳುವಂಥ ಟೈಮಲ್ಲಿ ಅರಿಶಿನ ಹಾಕ್ತೀನಿ. ಆನಂತರ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಸುಮಾರು 1.5 ಸ್ಪೂನಷ್ಟು ಸಾಂಬಾರು ಪೌಡ್ರು. ಇದನ್ನು ನಾವು ಹುಳಿ ಮಾಡೋದಕ್ಕೂ ಉಪಯೋಗಿಸ್ಕೋಬೋದು. ಈ ಥರ ತಿಳಿ ಸಾರಿಗೆ, ಈ ಥರ ಹೋಳಿಗೆ ಸಾರಿಗೂ ಕೂಡ ಇದೇ ಸೇಮ್ ಸಾಂಬಾರು ಪೌಡ್ರು ಉಪಯೋಗಿಸ್ಕೋಬೋದು. ಆನಂತರ ಹುಳಿಗೋಸ್ಕರ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸ ತೆಗೆದು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟನ್ನೇ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಹೋಳಿಗೆ ಸಾರು, ಇದಕ್ಕೆ ಸ್ವಲ್ಪ ಹೂರಣ ಮಿಕ್ಸ್ ಮಾಡಿಕೊಂಡ್ರೆ ಹೋಳಿಗೆ ಸಾರು ತುಂಬ ರುಚಿಯಾಗಿರುತ್ತೆ. ಹಾಗೆ ಹಸ್ಬೆಂಡ್ಗೆ ಈ ಥರದ್ದು ಇಷ್ಟ ಆಗಲ್ಲ, ಸಿಹಿ ಇರೋದು ಇಷ್ಟ ಆಗಲ್ಲ. ಅವ್ರಿಗೆ ಸಪ್ರೇಟ್ ಒಂಥರ ಗೌಡ್ರು ಮನೆ ಸ್ಟೈಲಲ್ಲಿ ಮಾಡಿದ್ರೆ ಇಷ್ಟ. ಹಾಗಾಗಿ ಆ ಥರ ಮಾಡ್ತಾಯಿದ್ದೀನಿ. ಸೊ ರುಬ್ಕೊಳ್ಳೋದಕ್ಕೋಸ್ಕರ 1 ಈರುಳ್ಳಿ, 1 ಟೊಮೆಟೊ, ಒಂದು 5-6 ಎಸ್ಲಷ್ಟು ಬೆಳ್ಳುಳ್ಳಿ, 1-2 ಸ್ಪೂನಷ್ಟು ಕಾಯಿ ತುರಿ, ಅರ್ಧ ಸ್ಪೂನಷ್ಟು ಜೀರಿಗೆ ಇದಿಷ್ಟನ್ನು ರುಬ್ಬಿ ನಂತರ ನಾವು ಇದೆರಡನ್ನು ಕಟ್ಟು ಜೊತೆಗೆ ಸೇರಿಸ್ಕೊಂಡು ಕುದಿಸ್ಕೋಬೇಕು. ಸೊ ಹಿಂಗೆ ಮಾಡೋದ್ರಿಂದನೂ ಕೂಡ ಅದರದ್ದೇ ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಬರೀ ಬೇಳೆ ಕಟ್ಟಿಗೆನೇ ನಾವು ಒಗ್ಗರಣೆ ಮಾಡಿಕೊಂಡು ಹೋಳಿಗೆ ಹೂರಣನ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡಿದ್ರೆ ಅದು ಒಂಥರ ರುಚಿಯಾಗಿರುತ್ತೆ. ಒಂದೊಂದು ಮನೆಯಲ್ಲೂ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಹಸ್ಬೆಂಡ್ಗೆ ಈ ಥರ ಮಾಡೋದು ತುಂಬ ಇಷ್ಟ. ಹಾಗಾಗಿ ನಾನು ಅವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಮಾಡ್ತಾಯಿದ್ದೀನಿ. ಸೊ ಒಗ್ಗರಣೆಗೋಸ್ಕರ ಸ್ವಲ್ಪ ಸಾಸಿವೆ, ಹಾಗೆ ಜೀರಿಗೆ ಮತ್ತು ಸ್ವಲ್ಪ ಇಂಗು, 1-2-3 ಒಣಮೆಣಸಿನ್ಕಾಯಿ ಹಾಕಿ ಅದೆಲ್ಲ ಒಗ್ಗರಣೆ ಮಾಡ್ಕೊಂಡ ನಂತರ ರುಬ್ಬಿಟ್ಟಿರೋಂಥ ಖಾರ ಹಾಕಿ ಅದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಬೇಳೆ ಕಟ್ಟು ಹಾಕೊಂಬೇಡ. ಇದಕ್ಕೆ ನಾನು ಹೂರಣ ಮಿಕ್ಸ್ ಮಾಡ್ತಾ ಇಲ್ಲ. ಬೇಕು ಅಂದವರು ನೀವು ಹೂರಣ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಸ್ವೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು 2 ದಿನ ಇಟ್ಕೊಂಡು ತಿಂದು ಕೂಡ ತುಂಬ ರುಚಿಯಾಗಿರುತ್ತೆ. ಎಷ್ಟು ಹಳೇದಾದರೂ ಅಷ್ಟು ರುಚಿ ಜಾಸ್ತಿ. ಚೆನ್ನಾಗಿ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಆಯಿತು. ರುಚಿಯಾಗಿರೋಂಥ ಒಳ್ಳೆ ಘಮ ಇರೋಂಥ ಹೋಳಿಗೆ ಸಾರು ರೆಡಿ ಆಯಿತು. ಸೊ ಇದಕ್ಕೆ ನೀವು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನೀವು ಕಾಯಿ ತುರಿ ಬೇಡ ಅಂತನವರು ಸ್ಕಿಪ್ ಮಾಡ್ಬೋದು.
ಅನಂತರ ನಾನು ಹೆಸರು ಕಾಳು ಗೊಜ್ಜು ಕೂಡ ಮಾಡಿದ್ದೆ. ಹೋಳಿಗೆ ಅಂತಂದರೆ ಮಾಡಿದ್ರೆ ಅದರ ಜೊತೆಗೆ ಸ್ವಲ್ಪ ಪಲ್ಯ, ಸ್ವಲ್ಪ ಕೋಸಂಬರಿ, ಸ್ವಲ್ಪ ಗೊಜ್ಜು ಇದೆಲ್ಲ ಇದ್ರೇ ಚೆನ್ನಾಗಿರುತ್ತೆ ಸೈಡ್ ಡಿಶಲ್ಲಿ. ಸೊ ಹೆಸರು ಕಾಳು ಮೊಳಕೆ ಬರ್ಸಿರೋದಿತ್ತು, ಅದನ್ನು ಸೇರಿಸ್ಕೊಂಡಿವತ್ತು ಮಸಾಲೆ ಹಾಕಿ ಸ್ವಲ್ಪ ಗೊಜ್ಜು ಮಾಡಿದ್ದೆ. ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಸಿವೆ, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಇದರ ರೆಸಿಪಿ ಶೂಟ್ ಕೂಡ ಮಾಡಿದೆ, ಬಟ್ ಇಲ್ಲಿ ಬ್ಲಾಗ್ ತುಂಬ ದೊಡ್ಡದಾಗ್ತಾ ಹೋಗ್ತಿದೆ. ಸಾಧ್ಯ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೆಸರು ಕಾಳು ಗೊಜ್ಜು ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಇದನ್ನು ನೀವು ಪೂರಿಗೆ, ಚಪಾತಿಗೆ ಕೂಡ ಹೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಹೋಳಿಗೆ ಊಟಕ್ಕೆ ಸೈಡ್ ಡಿಶಲ್ಲಿ ಒಂದು ಗೊಜ್ಜಿನ ರೆಸಿಪಿ ಮಾಡ್ಕೋಬೇಕು ಅಂದರೂ ಕೂಡ ಈ ಥರ ನೀವು ಮಾಡ್ಕೋಬೋದು. ಸೊ ಹೆಸರು ಕಾಳು ಗೊಜ್ಜು ಕೂಡ ರೆಡಿಯಾಗಿದೆ. ಇವತ್ತು ಹಬ್ಬದ ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಲೇಟ್ ಆಯಿತು. ಅನ್ನ ರೆಡಿಯಾಗಿದೆ, ಹಾಗೆ ಹೋಳಿಗೆ ರೆಡಿಯಾಗಿದೆ, ಹಾಗೆ ಒಂದು ಗೊಜ್ಜು ರೆಡಿ ಆಯಿತು, ಕೋಸಂಬರಿ ಇನ್ನೂ ಮಾಡಬೇಕು, ಹಾಗೆ ಚಿತ್ರಾನ್ನ ರೆಡಿಯಾಗಿದೆ. ಬೀನ್ಸ್ ಮತ್ತು ಸ್ವಲ್ಪ ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಚಟ್ನಿ ಕೂಡ ಇನ್ನೂ ಬಾಕಿ ಉಳಿದಿದೆ. ಇದಿಷ್ಟು ಹಬ್ಬದ ಊಟಕ್ಕೆ ಮಾಡಿರೋಂಥ ಅಡುಗೆಗಳಿವತ್ತು. ತುಂಬ ದಿನದ ನಂತರ ಟೈಮ್ ತೊಗೊಂಡು ಇವತ್ತು ರೆಡಿಯಾಗಿದ್ದೀನಿ. ಈ ಥರ ಸೀರೆ ಎಲ್ಲ ಉಟ್ಕೊಂಡು ಯಾವತ್ತೂ ರೆಡಿಯಾಗಿಲ್ಲ. ಹಬ್ಬ ಅಂತ ಹೇಳಿ ಇವತ್ತು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಕೆಳಗಡೆ ಬಂದಿದ್ದೀನಿ. ಇವತ್ತಿಂದ ಹೊಸ ವರ್ಷ. ಸೊ ಈ ಹೊಸ ವರ್ಷ ನೀವೆಲ್ಲರ ಲೈಫಲ್ಲಿ ಒಳ್ಳೇದಾಗಲಿ, ಹಾಗೆ ಬೇವು ಬೆಲ್ಲ ತಿಂತ ಒಳ್ಳೆ ಮಾತಾಡ್ತಾ ಹೆಚ್ಚು ಸಿಹಿಯನ್ನು ನಿಮ್ಮ ಬಾಳಲ್ಲಿ ತರಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಏನು ಮಾಡ್ಕೊಂಡಿರೋದು ನೀನು? ನೋಡಿ, ನಾನು ಯಾತಕ್ಕೆ ರಂಗೋಲಿ ಹಾಕಲ್ಲ, ಅರ್ಶಿನ ಕುಂಕುಮನೇ ಬಾಗಿಲಿಗೆ ಇಡೋದು ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿ ನಾನು ಡೋರ್ಗೆ ಹಾಕಿರೋ ಅರ್ಶಿನ ಕುಂಕುಮ ಎಲ್ಲನೂ ಸ್ನೂಫಿ ಮೇಲೆ ಅವಳು ಸೀದಾ ಬಂದು ಹೊಸ್ತಲ ಮೇಲೆ ಮಲ್ಕೋತಾಳೆ. ಅಲ್ಲಿರೋ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡಿರೋದು. ಹಬ್ಬ ಅಂತ ಹೇಳಿ ಅದನ್ನಲ್ಲಿ ಎಷ್ಟು ಹಚ್ಚಿದ್ದೀನಿ. ಪ್ರತಿದಿನ ಅದ್ರ ಮೇಲೆ ಮಲ್ಕೊಳ್ಳೋದು ಅವಳಿಗೆ ಅಭ್ಯಾಸ. ಇವತ್ತು ಪೂರ್ತಿ ಮೈಯೆಲ್ಲ ಅರ್ಶಿನ ಕುಂಕುಮ ಹಚ್ಕೊಂಡಿದ್ದಾಳೆ ಯುಗಾದಿ ಹಬ್ಬ ಅಂತ. ಬೇವು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಮಾತಾಡಿ, ಒಳ್ಳೆ ಮಾತಾಡಿ. ಬೇವು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಬೇವು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಹೋಳಿಗೆ ಊಟ ಮಾಡುವಂತೆ ಬಾ. ಹೋಳಿಗೆ ಹಬ್ಬದ ಆಯ್ತು. ನಾನು ಊಟ ಹರ್ಷಿತ್ ಜಿಮ್ ಸೇರಿದ್ಮೇಲೆ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತೀಯಾನೆ. ಅದರಿಂದನೇ ಅವನಲ್ಲಿ ಡೆವಲಪ್ಮೆಂಟ್ ಹೀಗೆ ಕಾಣಿಸ್ತಾ ಇರೋದು. ಹಬ್ಬದ ಊಟ ಅಂತಂದರೆ ಸ್ವಲ್ಪ ಹೆವಿ ಅನಿಸುತ್ತೆ, ಹಾಗಾಗಿ ಅವನು ಊಟ ಬೇಡ ಅಂತ ಹೇಳಿ ಹಠ ಮಾಡ್ತಿದ್ದ. ಹಂಗೂ ಸ್ವಲ್ಪ ಬಲವಂತವಾಗಿ ಊಟಕ್ಕೆ ಬಡಿಸಿ, ಊಟ ಕೂಡ ನಮ್ಮದು ಲೇಟ್ ಆಯಿತು. ಸ್ವಲ್ಪ ಲೇಟಾಗಿ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ, ಶೆಕೆ ಜಾಸ್ತಿ ಇತ್ತು ಅಂತ ಹೇಳಿ. ಹಾಗೆ ನನಗೆ ಡೈಲಿ ವೇರ್ ಮಾಡಲಿಕ್ಕೆ ಅಂತಲೇ ಬ್ಯಾಂಗಲ್ಸ್ ತೊಗೊಳಗಿತ್ತು, ಅದನ್ನು ತೊಗೋತಾ ಇದ್ದೆ. ಅಷ್ಟರಲ್ಲಿ ರಂಗನಾಥನ್ ಫ್ಯಾಮಿಲಿಯವರು ಮನೆ ಬರ್ತಿದ್ದೀವಿ ಅಂತ ಹೇಳಿ ಫೋನ್ ಮಾಡಿದ್ರು. ಮಧ್ಯಾಹ್ನ ಊಟಕ್ಕೆ ಕರೆದಿದ್ದೆ, ಆದರೆ ಮಧ್ಯಾಹ್ನ ತುಂಬ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ. ಸಾಯಂಕಾಲ ಮನೆಗೆ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ನಾನು ತಕ್ಷಣ ವಾಪಸ್ ಮನೆಗೆ ಬಂದೆ. ಅವ್ರ ಜೊತೆ ಸಾಕಷ್ಟು ಸಮಯ ಟೈಮ್ ಸ್ಪೆಂಡ್ ಮಾಡಿ, ಪಾಪು ಬಂದಿದ್ದರಿಂದ ಅವಳ ಜೊತೆ ಸಾಕಷ್ಟು ಸಮಯ ಆಟ ಆಡಿ, ಅನಂತರ ಅವ್ರದ್ದೆಲ್ಲ ಊಟ ಆದಮೇಲೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರನ್ನ ಕಳಿಸಿದ ಮೇಲೇ ಸ್ವಲ್ಪ ಆರಾಮಾಗಿ ಕೂತ್ಕೊಂಡಿದ್ದು. ಸೊ ಇವತ್ತಿನ ಇಡೀ ದಿನದ ಹಬ್ಬ ಅಥವಾ ಬ್ಯುಸಿ ಅದೇನಿದೆ ನಂಗೆ ತುಂಬಾ ಖುಷಿ ಕೊಡ್ತು. ಈ ಥರದ ಒಂದು ಹಬ್ಬದ ಸೆಲೆಬ್ರೇಷನ್ ತುಂಬ ದಿನದ ನಂತರ ಆಚರಣೆ ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದೇನೆಂದರೆ ಮೇಯ್ನಾಗಿ ಇವತ್ತು ಹಸ್ಬೆಂಡ್ ಮನೇಲಿದ್ದಾರೆ. ಪ್ರತಿ ವರ್ಷ ಮನೇಲಿ ಹಬ್ಬ ಅಥವಾ ಯಾವುದೇ ಒಂದು ಫಂಕ್ಷನ್ ಇದ್ದಾಗ ಹಸ್ಬೆಂಡ್ ಮಿಸ್ ಆಗ್ತಿದ್ದಿದ್ದು ಕಾರಣ ಏನಂದರೆ ಅವರು ಯಾವಾಗಲೂ ಹೋಟೆಲಲ್ಲಿ ಇರ್ತಿದ್ರು. ಇದೇ ಪದ ನಾನು ಅವರಿಂದ ಕಲ್ತಿರೋದು, ಕಾಯಕವೇ ಕೈಲಾಸ ಅಂತಾರದನ್ನು ಅವ್ರು ಹೇಳಿಬಿಟ್ಟು ಹೊರಟೋಗ್ತಾಯಿದ್ರು, ಯಾವಾಗಲೂ ಬರೋರು ಮನೆಗೆ. ಸೊ ಇವತ್ತು ಆ ಕೆಲಸ ನಾನು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬೆಳಗ್ಗೆ ಫಸ್ಟ್ ಕೆಲಸ ಮುಗಿಸಿದ ನಂತರನೇ ಹಬ್ಬದ ಪ್ರಿಪ್ರೇಷನ್. ಊಟ ಎಲ್ಲ ಸ್ವಲ್ಪ ಲೇಟ್ ಆಯಿತು, ಆದರೂ ಕೂಡ ಖುಷಿ ಕೊಡ್ತು ಇವತ್ತಿನ ಹಬ್ಬದ ಸೆಲೆಬ್ರೇಷನ್. ಸೊ ತುಂಬ ಸಮಯದ ನಂತರ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹಾಗೆ ಸಾಕಷ್ಟು ಸಮಯ ಟೈಮ್ ಸ್ಪೆಂಡ್ ಮಾಡಿದ್ವಿ. ರಾತ್ರಿ ಹರ್ಷಿ ಜೊತೆ ಹಾಗೆ ಸ್ವಲ್ಪ ಆಟ ಆಡ್ತಾ ಮೂವಿ ನೋಡ್ತಾ ಇದ್ದೀವಿ. ಹಸ್ಬೆಂಡ್ ಬೆಳಗ್ಗೆಯಿಂದ ಕಾಣಿಸ್ಕೊಂಡಿಲ್ಲ, ಇನ್ನೂ ಸ್ವಲ್ಪ ಅವರು ಮೂಡಿಯಾಗೇ ಇರ್ತಾರೆ. ಮೂವಿ ನೋಡ್ತಾ ಕೂತ್ಕೊಂಡಿದ್ದಾರೆ. ಇವಾಗ ಊಟ ಎಲ್ಲ ಆದಮೇಲೆ ಮೂವಿ ನೋಡ್ತಾ ಈ ಥರ ನಾವು ನಮ್ಮ ಹಬ್ಬದ ಸೆಲೆಬ್ರೇಷನ್ನ ಈ ವರ್ಷ ಮಾಡಿದ್ವಿ ಅಂತ ಹೇಳ್ಬೋದು. ಪ್ರಿಯಾ ಕೂಡ ಅವಾಗವಾಗ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ಲು, ಏನೇನು ಮಾಡಿದ್ದೀರಾ ಅಡುಗೆ ಅಂತೆಲ್ಲ. ಅವಳಿಗೂ ಇವತ್ತು ಕೆಲಸ ಇತ್ತು.
ಸೊ ಈ ಥರ ನಮ್ಮ ಹಬ್ಬದ ಸೆಲೆಬ್ರೇಷನ್ ಇತ್ತು ಅಂತನ್ನೋದನ್ನು ಬ್ಲಾಗ್ ಮೂಲಕ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬರಲ್ಲ. 8 9 10 ಪ್ರಾಕ್ಟೀಸ್ ಮಾಡು 100 ಟೈಮ್ಸ್ ಬರೀಬೇಕು ಇವತ್ತು.